सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ನವೆಂಬರ್ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ನಿಮ್ಮ ರಾಷ್ಟ್ರಾಧಿಪತಿ ಬುಧ ಈ ತಿಂಗಳಲ್ಲಿ 6ನೇ ಮನೇಲಿ ಇರ್ತಾನೆ. 6ನೇ ಮನೆ ಅಂದ್ರೆ ವೃಶ್ಚಿಕ ರಾಶಿ. ನಿಮಗೆ 6ನೇ ಮನೆ ಅಧಿಪತಿಯಾದ ಮಂಗಳನ ಜೊತೆನಲ್ಲೇ ಬುಧ ಗ್ರಹ ಇರ್ತಾನೆ. 6ನೇ ಮನೆ ಅನ್ನೋದು ಶತ್ರುಸ್ಥಾನ, ರೋಗಸ್ಥಾನ, ಋಣಸ್ಥಾನ ಅಂತ ಹೇಳ್ತೀವಿ. 6ನೇ ಮನೆಯಲ್ಲಿ 6ನೇ ಮನೆ ಅಧಿಪತಿ ಜೊತೆನಲ್ಲೇ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಾಗತ್ತೆ ಈ ತಿಂಗಳು. ಮಿಥುನ ರಾಶಿಯವ್ರಿಗೆ ಎಲ್ರಿಗೂ ಆರೋಗ್ಯದಲ್ಲಿ ತೊಂದರೆ ಆಗತ್ತೆ ಅಂತ ಏನಿಲ್ಲ, ಕೆಲವ್ರಿಗೆ ಆಗಬಹುದು. ಅದರಲ್ಲಿ ಕೆಲವರಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗ್ಬೋದು. ಈಗಾಗಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದೆ ಅಂತಂದ್ರೆ ಅಂಥವ್ರು ಸ್ವಲ್ಪ ಬಹಳ ಹುಷಾರಾಗಿರ್ಬೇಕಾಗತ್ತೆ. ಏನು ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ, ವಿಪರೀತ ತಲೆನೋವು, ಟೆನ್ಷನ್ ಈ ತರದ್ದೆಲ್ಲ ಬರುತ್ತೆ. ಯಾಕಂದ್ರೆ ಬುಧ ಅಂದ್ರನೆ ಆಲೋಚನೆಗಳು, ನಮ್ಮ ಬುದ್ಧಿ. ಬುಧ ಅಂದ್ರೆ ಬುದ್ಧಿ. 9 ಗ್ರಹಗಳಲ್ಲಿ ಸೂರ್ಯ ಆತ್ಮಕಾರಕ ಆಗ್ತಾನೆ, ಚಂದ್ರ ಮನೋಕಾರಕ ಆಗ್ತಾನೆ, ಬುಧ ಬುದ್ಧಿಕಾರಕ ಆಗ್ತಾನೆ, ಮಂಗಳ ದೇಹಕಾರಕ ಆಗ್ತಾನೆ, ಗುರು ಜೀವಕಾರಕ ಆಗ್ತಾನೆ. ನವಗ್ರಹಗಳು ಬೇಕು ಬದುಕಿನಲ್ಲಿ. ಎಲ್ಲರಿಗೂ ಎಲ್ಲಾ ನವಗ್ರಹಗಳು ಬೇಕು. ಯಾರೊಬ್ರು ಇಲ್ಲ ಅಂದ್ರೂ ನಡೆಯಲ್ಲ. ಅದಕ್ಕೆ ಎಲ್ಲ 9 ಗ್ರಹಗಳು ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಇದ್ದೇ ಇರ್ತಾರೆ. ಅವ್ರು ಯಾವ ಭಾವದ ಮೇಲೆ ಇದ್ದಾರೆ ಅದರಂತೆ ನಮಗೆ ಫಲ ಕೊಡ್ತಾ ಇರ್ತಾರೆ. ಇಲ್ಲಿ ಬುದ್ಧಿಕಾರಕ ಮತ್ತು ನಿಮ್ಮ ರಾಷ್ಟ್ರಾಧಿಪತಿಯಾದಂತ ಬುಧನ ಜೊತೆಯಲ್ಲಿ ಕುಜ ಇರ್ತಾನೆ. ಈ ಕುಜ 6ನೇ ಮನೆ ಅಧಿಪತಿ ಆಗಿರ್ತಾನೆ. ಹಾಗಾಗಿ ಏನೋ ಒಂಥರ ನೆಗೆಟಿವ್ ಆಲೋಚನೆಗಳು, ಟೆನ್ಷನ್, ಭಯ, ಆತಂಕ, ಯಾವುದೋ ಒಂದು ವಿಷಯದ ಬಗ್ಗೆ. ನಿಮ್ಗೆ ಯಾವುದ್ರ ಬಗ್ಗೆ ಆತಂಕ ಇರುತ್ತೆ, ಪ್ರತಿಯೊಬ್ಬರಿಗೆ ಏನೋ ಒಂದು ಭಯ ಇದ್ದೇ ಇರುತ್ತೆ. ಆ ಭಯ ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲಿ ಕೆಲವು ಟೆನ್ಷನ್ಗಳು, ನಿಮ್ಗೆ ಕೆಲಸದಲ್ಲಿ ತುಂಬಾ ಪ್ರೆಷರ್ ಆಗುವಂಥದ್ದು, ವಿಪರೀತ ಕೆಲಸ, ಮನಸ್ಸಿಗೆ ರೆಸ್ಟ್ ಇಲ್ಲ, ಮೆದುಳಿಗೆ ರೆಸ್ಟ್ ಇಲ್ಲ. ಕೆಲಸ ಮಲಗಿದ್ರು ಕೂಡ ನಾಳಿನ ಕೆಲಸದ ಬಗ್ಗೆ ಯೋಚನೆ, ಕೆಲಸ ಮಾಡಿದ್ರು ಪೆಂಡಿಂಗು. ಆಫೀಸಲ್ಲೂ ಕೆಲಸ ಮಾಡಿ ಬರ್ತೀರಾ, ಮತ್ತೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡಬೇಕು. ಈ ತರ ಒಂದಿಷ್ಟು ವರ್ಕ್ ಪ್ರೆಷರ್ ಇರುತ್ತೆ. ನೆಗೆಟಿವ್ ಆಲೋಚನೆಗಳು, ಕೆಲವ್ರ ಬಗ್ಗೆ ವಿಪರೀತ ಗೊಂದಲ, ಇವ್ರು ಒಳ್ಳೆಯವರ ಕೆಟ್ಟವರ, 108 ಯೋಚನೆಗಳು. ಈ ತರ ಮನಸ್ಸಿನ ಮೇಲೆ ಒಂದಿಷ್ಟು ದುಷ್ಪರಿಣಾಮಗಳು ಈ ತಿಂಗಳಲ್ಲಿ ಆಗುತ್ತೆ. ಇನ್ನು ಉದ್ಯೋಗದ ವಿಷಯವಾಗಿ ತಗೊಂಡಾಗ, ನಿಮ್ಮ ಸ್ವಂತ ಉದ್ಯೋಗದಲ್ಲಿ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಿದ್ರು ಅವರಿಗೆ ಚೆನ್ನಾಗಿದೆ. ಆದ್ರೆ ನೀವೇ ಸ್ವಲ್ಪ ಆತರ ಪಟ್ಟು ಬೇಗ ಆಗ್ಬೇಕು ಅಂತ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಂಡು ಒಂದಿಷ್ಟು ಕೆಲಸಗಳನ್ನ ಅರ್ಧಕ್ಕೆ ನಿಲ್ಲೋ ತರ ಆಗೋ ತರ ಮಾಡ್ತೀರಾ. ಆದ್ರೆ ಕೆಲಸದಲ್ಲಿ ಏನೂ ಸಮಸ್ಯೆ ಆಗಲ್ಲ. ಸ್ವಲ್ಪ ಅರ್ಜೆಂಟ್ ಮಾಡ್ಕೊಂಡು ಕೆಲಸ ಮಾಡ್ತೀರಾ ಅಷ್ಟೇ. ಟೆನ್ಷನ್ ತಗೊಂಡು ಕೆಲಸ ಮಾಡ್ತೀರಾ. ಅದನ್ನೇ ಕೂಲಾಗಿ ಮಾಡಿ, ಆರಾಮಾಗಿ ಮಾಡಿ, ಏನ್ ತೊಂದರೆ ಇಲ್ಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿ ಗುರುಗ್ರಹ ಈ ತಿಂಗಳಲ್ಲಿ 2ನೇ ಮನೇಲಿ ಇರ್ತಾರೆ. 2ನೇ ಮನೆ ಉಚ್ಚ ಕ್ಷೇತ್ರ. ಹಾಗಾಗಿ ಬಹಳ ಅದ್ಭುತವಾದಂತಹ ಫಲ. ಹಣಕಾಸಿನ ವಿಷಯದಲ್ಲಂತೂ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಹೆಂಗಿದೆ ಅಂದ್ರೆ, ಯಾರೋ ಕೊಡ್ಬೇಕಾಗಿದ್ದ ದುಡ್ಡು ಬರುತ್ತೆ, ಯಾವತ್ತೋ ಕೆಲಸ ಮಾಡಿದ ದುಡ್ಡು ಬರುತ್ತೆ, ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗತ್ತೆ, ಏನೋ ಗಿಫ್ಟ್ ಬರುತ್ತೆ ನಿಮ್ಗೆ. 2ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಏನೋ ಒಂದು ಉಡುಗೊರೆ ಬರುವಂತದ್ದು, ಈ ತರ ಸರ್ಪ್ರೈಸ್ ಗಿಫ್ಟ್ ಗಳೆಲ್ಲ ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಕುಟುಂಬದಲ್ಲೂ ಅಷ್ಟೇ ಏನು ಸಮಸ್ಯೆ ಇಲ್ಲ. ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾನೆ ಅಂದ್ರೆ ಕುಟುಂಬದಲ್ಲಿ ನೆಮ್ಮದಿ, ಸಮಾಧಾನ, ಸಂತೋಷ ಎಲ್ಲವೂ ಇದೆ. ನಿಮಗೆ ಟೆನ್ಷನ್ ಎಲ್ಲಿಯಪ್ಪ ಅಂದ್ರೆ ಕೆಲಸ ಮಾಡೋ ಸ್ಥಳದಲ್ಲಿ. ಅಲ್ಲಿ ಏನೋ ಕೆಲಸದಲ್ಲಿ ತೊಂದರೆ ಆಗ್ತಾ ಇದೆ, ಏನೋ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ, ಕೆಲಸ ಮುಗಿಸ್ ಮನೆಗೆ ಬಂದ್ರು ಕೆಲಸದ್ದೇ ಚಿಂತೆ, ಈ ತರದೆಲ್ಲ ಆಗ್ತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒಂದಿಷ್ಟು ಬೇಸರಗಳಾಗತ್ತೆ. ಅದು 17ನೇ ತಾರೀಕುವರೆಗೂ ಮಾತ್ರ. ನಿಮ್ ಬಾಸ್ ಯಾಕೋ ನಿಮ್ಗೆ ಪದೇ ಕಿರಿಕಿರಿ ಮಾಡ್ತಾ ಇದಾರೆ, ಅಥವಾ ಹೆಚ್ಚು ಕೆಲಸ ಕೊಡ್ತಾ ಇದಾರೆ, ಅಥವಾ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅದನ್ನ ಗುರುತಿಸ್ತಾ ಇಲ್ಲ, ಏನೋ ಒಂದು ಮಿಸ್ಟೇಕ್ ಆಯ್ತು ಅಂದ್ರೆ ಅದನ್ನೇ ಪದೇ ಹೇಳೋದು. ಈ ತರದ್ ಏನೋ ಒಂದಿಷ್ಟು ಬೇಸರಗಳು ನಿಮ್ಮ ಉದ್ಯೋಗದ ವಿಷಯದಲ್ಲಿ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಉದ್ಯೋಗ ಚೇಂಜ್ ಮಾಡೋ ವಿಷಯ ಬೇಡ. ಅಂದ್ರೆ ಈಗ ನೋಡಿ, ಈಗ ಏನಾಗುತ್ತೆ ಅಂದ್ರೆ, ಆಲೋಚನೆ ಅನ್ನೋದನ್ನ ನಾವು ಬುಧನಿಂದ ನೋಡ್ತೀವಿ. ಕೆಲಸ ಬಿಟ್ಬಿಡ್ಲಾ, ಬೇರೆ ಕೆಲ್ಸಕ್ಕೆ ಟ್ರೈ ಮಾಡ್ಲಾ, ಏನೇನೋ ಯೋಚನೆಗಳು ಬರುತ್ತೆ. ಕೆಲಸ ಬಿಡೋದು ಬೇಡ, ಬೇರೆ ಕೆಲ್ಸಕ್ಕೆ ಚೇಂಜ್ ಮಾಡೋದು ಬೇಡ. ಈ ಸದ್ಯದ ಪರಿಸ್ಥಿತಿನಲ್ಲಿ ಆ ತರದ ನಿರ್ಧಾರಗಳೇನು ತಗೋಬೇಡಿ. ರವಿ ಗ್ರಹ 17ನೇ ತಾರೀಕಿಗೆ
ವೃಶ್ಚಿಕ ರಾಶಿಗೆ ಹೋದ್ಮೇಲೆ ನಿಮ್ಗೆ ಮೇಲಧಿಕಾರಿಗಳಿಂದ ಆಗ್ತಕ್ಕಂತಹ ಕಿರಿಕಿರಿಗಳು ಕಮ್ಮಿ ಆಗುತ್ತೆ. ಆದ್ರೆ ವರ್ಕ್ ಪ್ರೆಷರ್ ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಅದು ಕ್ಲಿಯರ್ ಆಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ನೀವು ಹಂಗಂತ ಕೆಲಸ ಚೇಂಜ್ ಮಾಡೋ ನಿರ್ಧಾರ, ಕೆಲಸ ಬಿಟ್ಬಿಡೋ ನಿರ್ಧಾರ ಎಲ್ಲ ಮಾಡಕ್ ಹೋಗ್ಬೇಡಿ. ಇನ್ನು ನಿಮ್ಗೆ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಕುಟುಂಬದ ಸಹಕಾರ ನಿಮ್ಗೆ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲವನ್ನೂ ನಿಭಾಯಿಸ್ತೀರಾ. ತೃತೀಯ ಭಾವಾಧಿಪತಿ ರವಿ ಗ್ರಹ 5ನೇ ಮನೆಯಲ್ಲಿ ನೀಚನಾಗಿರ್ತಾನೆ. ಅತ್ಯಂತ ಪ್ರೀತಿ ಪಾತ್ರರು, ಅತ್ಯಂತ ಇಷ್ಟವಾದಂತಹ ಮಿತ್ರರು ನಿಮ್ಗೆ. ಅವ್ರು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತಾನೋ, ಕೇರ್ಲೆಸ್ ಮಾಡ್ತಿದ್ದಾರೆ ಅಂತಾನೋ ಸ್ವಲ್ಪ ಬೇಸರ ಆಗುತ್ತೆ. ಯಾರಾದ್ರೂ ಫೋನ್ ತೆಗಿತಾ ಇಲ್ಲ, ನಮ್ಗೆ ತುಂಬಾ ಪ್ರೀತಿ ಪಾತ್ರ, ನನ್ ತುಂಬಾ ಕ್ಲೋಸ್ ಫ್ರೆಂಡ್, ನೀವು ಎಷ್ಟು ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ ಅಂದ್ಕೂಡ್ಲೆ ಬೇಸರ ಆಗೋದು ಸಹಜ. ಆದ್ರೆ ನಮಗ್ ಗೊತ್ತಿರಲ್ಲ ಅವ್ರಿಗೆ ಏನ್ ಕೆಲಸ ಇರುತ್ತೆ ಅಥವಾ ಅವ್ರು ಎಷ್ಟು ಬಿಸಿ ಇರ್ತಾರೆ ಗೊತ್ತಿರಲ್ಲ. ಅದು ಯಾವಾಗ ಬೇಜಾರು ಹೋಗುತ್ತೆ ಅಂದ್ರೆ, ಯಾವಾಗಾದ್ರೂ ಅವ್ರು ಫೋನ್ ತೆಗೆದು ನಾನು ಇಷ್ಟು ಬಿಸಿ ಇದ್ದೆ, ನಂಗೆ ಈ ಪ್ರಾಬ್ಲಮ್ ಆಗಿತ್ತು, ಆ ಪ್ರಾಬ್ಲಮ್ ಆಗಿತ್ತು ಅಂತ ಏನೋ ಅವ್ರ ಸಮಸ್ಯೆನ ಹೇಳ್ಕೊಂಡ್ಮೇಲೆ ಅಯ್ಯೋ ಪಾಪ ಹಿಂಗಂತೆ ನೋಡಿ, ಮನಸ್ಸು ಎಲ್ಲದಕ್ಕೂ ಮೂಲ. ಹಾಗಾಗಿ ಆ ತರದ್ದೇನೋ ಒಂದಿಷ್ಟು ಬೇಸರಗಳಾಗ್ತಾ ಇರುತ್ತೆ. 17ನೇ ತಾರೀಕು ಮೇಲೆ ನಿಮ್ಗೆ ಆ ಬೇಸರ ಕೂಡ ಕಮ್ಮಿ ಆಗ್ಬಿಡುತ್ತೆ. ಚತುರ್ಥ ಭಾವಾಧಿಪತಿ ಬುಧ ಗ್ರಹ, ಅವನು 6ನೇ ಮನೆಯಲ್ಲಿದ್ದಾನೆ. ತಾಯಿಯ ಆರೋಗ್ಯದ ವಿಷಯದಲ್ಲಿ ಒಂದಿಷ್ಟು ಬೇಸರಗಳು, ತಾಯಿಯ ವಿಷಯದಲ್ಲಿ ಏನೋ ಒಂದು ಚಿಂತೆ ಈ ತಿಂಗಳಲ್ಲಿ ಕಾಡ್ತಾ ಇರುತ್ತೆ. ಆಸ್ತಿ ತಗೋಬೇಕು, ಮನೆ ತಗೋಬೇಕು, ಅಥವಾ ಆಸ್ತಿ ವಿಚಾರದಲ್ಲಿ ಏನೋ ಒಂದು ಕೆಲಸಗಳಾಗ್ಬೇಕು, ಅದೆಲ್ಲವೂ ಕೂಡ ಪ್ರಯತ್ನ ಅಷ್ಟೇ ಆಗಿರುತ್ತೆ. ಯಾವುದು ಫಲ ಕೊಡೋದಿಲ್ಲ. ಯಾಕಂದ್ರೆ ಬುಧಾನೇ ಹೋಗಿ 6ನೇ ಮನೆಗೆ ಕೂತ್ಕೊಂಡಿದ್ದಾನೆ. ಹಾಗಾಗಿ ಪ್ರಯತ್ನ ಮಾಡಿ, ತಪ್ಪೇನಿಲ್ಲ. ಬಟ್ ನಿಮ್ಮ ಪ್ರಯತ್ನಕ್ಕೆ ಈ ತಿಂಗಳಲ್ಲೇ ಫಲ ಸಿಗಬೇಕು ಅನ್ಕೊಂಡ್ರೆ ಆಗಲ್ಲ. ನಿಧಾನವಾಗಿ ಫಲ ಸಿಕ್ಕತ್ತೆ, ಬಟ್ ಪ್ರಯತ್ನ ಮಾಡಿ ನಿಮ್ಗೆ. ಬಟ್ ಈ ತಿಂಗಳಲ್ಲಿ ಸೈಟು, ಮನೆ, ಭೂಮಿ, ವಾಹನ ಇವುಗಳ ವಿಷಯದಲ್ಲಿ ಏನು ನಿಮ್ಮ ಕೆಲಸಗಳಾಗೋದಿಲ್ಲ. ಇಲ್ಲ ಈ ತಿಂಗಳು ನಾನು ಏನಾದ್ರೂ ಮಾಡಿ ಆ ಕೆಲಸ ಸಕ್ಸಸ್ ಆಗಂಗ್ ಮಾಡ್ಲೇಬೇಕು ಅಂತ ನೀವು ಪ್ರಯತ್ನ ಪಟ್ಟರು ಕೂಡ ಅದು ಬರೀ ಪ್ರಯತ್ನ ಆಗಿರುತ್ತೆ. ಅದಕ್ಕೆ ಮುಂದಿನ ತಿಂಗಳುಗಳಲ್ಲಿ ನಿಮ್ಗೆ ಫಲ ಸಿಕ್ಕತ್ತೆ. ಇನ್ನು ನಿಮ್ಗೆ ಷಷ್ಠಾಧಿಪತಿ ಷಷ್ಠ ಭಾವದಲ್ಲೇ ಇರೋದ್ರಿಂದ ಉದ್ಯೋಗದಲ್ಲಿ ವರ್ಕ್ ಪ್ರೆಷರು, ಸ್ವಲ್ಪ ಟೆನ್ಷನ್ ಇದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಕೊಟ್ಟಿರೋ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೀರಾ. ಯಾಕಂದ್ರೆ 6ನೇ ಮನೆ ಅಧಿಪತಿ 6ನೇ ಮನೇಲಿ ಇದೆ ನೋಡಿ. ನಿಮ್ಮ ಸೇವೆ ತುಂಬಾ ಹಾನೆಸ್ಟ್ ಆಗಿರುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು. ಫೈನಲಿ ಹೆಂಗೋ ಕಂಪ್ಲೀಟ್ ಆಯ್ತಲ್ಲಪ್ಪ. ಕಂಪ್ಲೀಟ್ ಆಗೋದ್ರೊಳಗೆ ವಿಪರೀತ ಆಲೋಚನೆಗಳು, ವಿಪರೀತ ಟೆನ್ಷನ್ಗಳು, ವಿಪರೀತ ಭಯ, ಆತಂಕ ಇದೆಲ್ಲ ಇರುತ್ತೆ. ಅದೆಲ್ಲ ಇಲ್ದೇನು ನೀವು ಕೂಲಾಗಿ ಮಾಡಿದ್ರೆ ನಿಮ್ ಕೆಲಸ ಕಂಪ್ಲೀಟ್ ಆಗುತ್ತೆ. ಬಟ್ ಇಲ್ಲಿ ಬುಧ ಮತ್ತೆ ಮಂಗಳ ಇದ್ದಾಗ ಮೆದುಳಿಗೆ ಸ್ವಲ್ಪ ಯೋಚನೆ ಕೊಡ್ಲೇಬೇಕಲ್ಲ ಮಂಗಳ ಗ್ರಹ. ಹಾಗಾಗಿ ಸ್ವಲ್ಪ ಟೆನ್ಷನ್ ಕೊಡ್ತಾನೆ. ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮ್ಗೆ ಉತ್ತಮ ಸಲಹೆಗಳು, ಸಂಗಾತಿಯಿಂದ ಅನುಕೂಲ, ಸಂಗಾತಿಯಿಂದ ಏನಾದ್ರೂ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್, ಈ ತರದ್ದು ಏನಾದ್ರು ಕುಟುಂಬ ವೈವಾಹಿಕ ಜೀವನದಲ್ಲಿ ತುಂಬಾ ಚೆನ್ನಾಗಿದೆ. ಏನಾದ್ರೂ ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳಾಗೋಗಿತ್ತು, ಜಗಳಗಳಾಗಿತ್ತು, ಮನಸ್ತಾಪಗಳಾಗಿತ್ತು, ಡೈವೋರ್ಸ್ ಹಂತದವರೆಗೂ ಬಂದಿತ್ತು, ಈ ತರದ್ದೇನಾದ್ರೂ ಸಮಸ್ಯೆಗಳು ಮಿಥುನ ರಾಶಿಯವರಿಗೆ ಇಷ್ಟರವರೆಗೆ ಇದ್ದಿದ್ರೆ ಈ ತಿಂಗಳಿನಲ್ಲಿ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಅಂದ್ರೆ 2ನೇ ಮನೆ ಅನ್ನೋದು ವಾಕ್ಸ್ಥಾನ ಕೂಡ ಆಗಿರುತ್ತೆ, ಕುಟುಂಬ ಸ್ಥಾನ ಕೂಡ ಆಗಿರುತ್ತೆ. ಅಲ್ಲಿ ಗುರು ಬಂದ್ರೆ ವಿಶೇಷ ಏನಪ್ಪಾ ಅಂದ್ರೆ ಮಾತಿನ ಮೂಲಕ ಕುಟುಂಬದಲ್ಲಿ ಆಗ್ತಕ್ಕಂತಹ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡ್ಕೊಳ್ಳೋದು. ಅದೇ ತರ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಾಗಿತ್ತು ಅಂದ್ರೆ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಂಡು ನಿಮ್ಮ ಸಂಬಂಧವನ್ನ ಸರಿ ಮಾಡ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ನಿಜವಾದ ಶುಭ ಫಲ ಅಂದ್ರೆ ಇದೆ. ಯಾಕಂದ್ರೆ ಏನೇ ನೀವು ದುಡಿಬಹುದು, ಏನೇ ಮಾಡ್ಬೋದು, ತುಂಬಾ ಸ್ವತಂತ್ರವಾಗಿರ್ಬೋದು. ಆದ್ರೆ ಕುಟುಂಬ ಇಲ್ಲ, ಸಂತೋಷ ಇಲ್ಲ, ನಿಮ್ಮವರು ಅನ್ನುವಂತಹ ಬಂಧುಗಳಿಲ್ಲ ಅಂದಾಗ ಒಂದಲ್ಲ ಒಂದಿನ ಒಂಟಿತನ, ಬೇಸರ ಕಾಡುತ್ತೆ. ಅದು ಶುರು ಆಯ್ತು ಅಂದ್ರೆ ಅದನ್ನ ನಿಲ್ಲೋದೇ ಇಲ್ಲ. ಅದು ಪ್ರತಿದಿನ ಪ್ರತಿ ಕ್ಷಣ ಅದು ನಂಗೆ ಯಾರು ಇಲ್ಲ ಅನ್ನೋ ಮನೋಭಾವನೆ ಕಾಡ್ತಾ ಇರುತ್ತೆ. ಹಾಗಾಗಿ ಅಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡೋನು ಗುರುಗ್ರಹ. ಸ್ನೇಹ, ಸಂಬಂಧ, ಸಂತೋಷ ಇವುಗಳನ್ನ ಕೊಡುವಂತವನು ಗುರುಗ್ರಹ ಆಗಿರ್ತಾನೆ. ನಿಜವಾದ ಸಂತೋಷವನ್ನ, ನಿಜವಾದ ಸುಖವನ್ನ ಕೊಡುವನು ಗುರು. ಶುಕ್ರ ಏನ್ ಗೊತ್ತಾ, ಔಟ್ಲುಕ್ ಸಂತೋಷಗಳು. ನಿಮ್ಮ ಹತ್ರ ಕಾರ್ ಇದೆ, ಬಂಗ್ಲೆ ಇದೆ, ಮನೆ ಇದೆ, ಒಡವೆ ಇದೆ, ವಸ್ತ್ರ ಇದೆ, ಆರಾಮಾಗಿ ಓಡಾಡ್ತೀರಾ, ಹ್ಯಾಪಿ ಆಗಿದ್ದೀರಾ, ಅದು ನೋಡೋರ್ ಕಣ್ಣಿಗೆ ನೀವು ಸುಖವಾಗಿದ್ದೀರಾ ಅನ್ನೋದನ್ನ ತೋರಿಸ್ತಾನೆ. ಔಟ್ಲುಕ್ ಅಷ್ಟೇ ಅದು. ನಿಮ್ಮ ಅಂತರಂಗದ ಸಂತೋಷ, ನಿಮ್ಮ ಅಂತರಂಗದ ನೆಮ್ಮದಿ, ನಿಮ್ಮ ಅಂತರಂಗದ ತೃಪ್ತಿಯನ್ನು ಕೊಡುವನು ಗುರು ಆಗಿರ್ತಾನೆ. ಅದಕ್ಕೆ ಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ, 9 ಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಆದ 1ನೇ ಸ್ಥಾನ ಗುರುವಿಗೆ, 2ನೇ ಸ್ಥಾನ ಶುಕ್ರನಿಗೆ. ಹಾಗಾಗಿ ಗುರು 2ನೇ ಮನೇಲಿ ಬಂದಿರೋದ್ರಿಂದ ಈ ತರ ನಿಮಗೆ ಕುಟುಂಬದ ಸಂತೋಷ, ನೆಮ್ಮದಿಯನ್ನ ಕೊಡ್ತಾನೆ. ಮಕ್ಕಳ ವಿಷಯದಲ್ಲಿ ಇದ್ದಂತಹ ಆತಂಕ ಆಗಿರ್ಬೋದು, ಟೆನ್ಷನ್ ಆಗಿರಬಹುದು, ಇದೆಲ್ಲ ಕಮ್ಮಿ ಆಗತ್ತೆ ನಿಮ್ಗೆ. ನಮ್ಮ ಮಕ್ಕಳು ಓದ್ತಾರೋ ಇಲ್ವೋ ಏನೋ ಈ ತರ ಎಲ್ಲ 108 ಯೋಚನೆಗಳಿತ್ತು ಮಿಥುನ ರಾಶಿಯವರಿಗೆ, ಅದೆಲ್ಲ ಈ ತಿಂಗಳಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಹಾಗೆ
ಸ್ವಂತ ಬಿಸ್ನೆಸ್ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ 17ನೇ ತಾರೀಕುವರೆಗೂ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ಕೆಲಸದಲ್ಲಿ ಪೆಂಡಿಂಗ್ ಆಗ್ತಾ ಇರುತ್ತೆ, ಸ್ಲೋ ಆಗ್ತಾ ಇರುತ್ತೆ, ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇರುತ್ತೆ. ಬಟ್ 17ನೇ ತಾರೀಕು ಮೇಲೆ ಎಲ್ಲಾ ಕೆಲಸಗಳು ಚೆನ್ನಾಗ್ ಆಗೋಕ್ ಶುರು ಆಗುತ್ತೆ. ಪೆಂಡಿಂಗ್ ಆಗಿರೋ ಕೆಲಸಗಳೆಲ್ಲ ಕಂಪ್ಲೀಟ್ ಆಗೋಕ್ ಶುರು ಆಗುತ್ತೆ. ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಡ್ರೈ ಕಾಫ್ ಆಗುತ್ತೆ, ಒಣ ಕೆಮ್ಮು, ಮತ್ತೆ ಈ ಗಂಟ್ಲಲ್ಲಿ ಇನ್ಫೆಕ್ಷನ್ ಇರೋದು, ಕೆಲವ್ರಿಗೆ ಅಲರ್ಜಿ ಸಮಸ್ಯೆ ಇರುತ್ತೆ, ಸೀನ್ ಬರುತ್ತೆ, ಕೆಮ್ಮು ಬರುತ್ತೆ, ಡಸ್ಟ್ ಅಲರ್ಜಿ ಆದ ತಕ್ಷಣ ಕೆಮ್ಮು ಶುರು ಆಗತ್ತಲ್ಲ, ಅವರು ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ರಿಗೆ ಸ್ವಲ್ಪ ಈ ತಿಂಗಳಲ್ಲಿ ಅದು ಜಾಸ್ತಿ ಆಗುತ್ತೆ. ಏನಾದ್ರೂ ಅದರಲ್ಲೂ ಸ್ತ್ರೀಯರು ಮನೆ ಧೂಳು ಹೊಡಿಯೋದು, ಕ್ಲೀನ್ ಮಾಡೋದಿದ್ರೆ ಆದಷ್ಟು ಮಾಸ್ಕ್ ಹಾಕೊಂಡು ನೀವು ಕೆಲಸ ಮಾಡಿ. ಡಸ್ಟ್ ಅಲರ್ಜಿ ಆಗ್ಬಿಡುತ್ತೆ, ತಿಂಗಳು ಪೂರ್ತಿ ಕೆಮ್ತಾ ಇರ್ಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ ಅಷ್ಟೇ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆನೆ, ಅದು ಸ್ವಲ್ಪ ಇರಿಟೇಟ್ ಆಗುತ್ತಲ್ವಾ, ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಭಾಗ್ಯಾಧಿಪತಿ ದಶಮದಲ್ಲಿದ್ದಾನೆ. ಉದ್ಯೋಗ, ಕೆಲಸ, ಏನೇ ಅಡೆತಡೆಗಳು ಬಂದ್ರು, ಏನೇ ಸಮಸ್ಯೆಗಳು ಬಂದ್ರು ಕೂಡ ಆ ಟೈಮ್ ಎಲ್ಲವೂ ಸರಿ ಆಗುತ್ತೆ. ಕೆಲಸ ಮುಗಿಯೋ ತನಕ ವಿಪರೀತ ಟೆನ್ಷನ್ ಇರುತ್ತೆ. ಬಟ್ ನೀವು ಅನ್ಕೊಂಡಿದ ತರನೇ ಕೆಲಸಗಳೆಲ್ಲ ಕಂಪ್ಲೀಟ್ ಆಗುತ್ತೆ. ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬೇರೆ ಬೇರೆ ಕೆಲಸಗಳು ಕೂಡ ಆಗುತ್ತೆ. ಆದ್ರೆ ಆಸ್ತಿ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳಾಗುತ್ತೆ. ನೀವು ಏನೇನ್ ಯೋಜನೆಗಳನ್ನ ರೂಪಿಸಿರ್ತೀರಲ್ಲ, ಕಾರ್ಯರೂಪಕ್ಕೆ ತರ್ತೀರಾ, ಬಟ್ ಫಲ ಸಿಕ್ಕೋದಿಲ್ಲ. ಆಸ್ತಿ ವಿಚಾರವಾಗಿ ನಿಮ್ಗೆ ರಿಸಲ್ಟ್ ಸಿಗಲ್ಲ ಈ ತಿಂಗಳು. ಬುಧ ಗ್ರಹ ಸಪ್ತಮಕ್ಕೆ ಹೋದ್ಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ. ಮುಂದಿನ ತಿಂಗಳಲ್ಲಿ ನಿಮ್ಗೆ ಅದು ಆ ಕೆಲಸ ಸಕ್ಸಸ್ಗಳು ಆಗುತ್ತೆ. ಆ ಕೆಲಸದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕೆಲಸಗಳು ಅನುಕೂಲ, ಮತ್ತೆ ಅದರಿಂದ ಲಾಭ ಆಗಿರ್ಬೋದು. ಈ ತರ ಯಾವ್ದೋ ಒಂದು ಸೈಟ್ ಮಾರಿದ್ರಿ, ಅದ್ರ ದುಡ್ಡು ಬರ್ಬೇಕಿತ್ತು, ಅದು ಯಾವ್ದು ಈ ತಿಂಗಳಲ್ಲಿ ಬರಲ್ಲ, ಅದೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ, ಒಳ್ಳೇದಾಗತ್ತೆ. ಎಲ್ಲಾ ರೀತಿನಲ್ಲೂ ಚೆನ್ನಾಗಿದೆ. ಸ್ವಲ್ಪ ಮಾನಸಿಕ ದೈಹಿಕ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಅನ್ನೋದೊಂದು ಬಿಟ್ರೆ, ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳು ಎಲ್ಲಾ ವಿಷಯದಲ್ಲೂ ಕೂಡ, ಕುಟುಂಬ ನೆಮ್ಮದಿ ಎಲ್ಲದೂ ಕೂಡ ಚೆನ್ನಾಗಿದೆ. ಮತ್ತೆ ವಿದ್ಯಾರ್ಥಿಗಳಿಗೂ ಅಷ್ಟೇ, ಪಂಚಮಾಧಿಪತಿ ಪಂಚಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳು ಬಹಳ ಶುಭದಾಯಕವಾದ ತಿಂಗಳು ಅಂತ ಹೇಳ್ಬೋದು. ಆದ್ರೆ ಬುಧನೊಬ್ಬನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ ಏನ್ ಮಾಡಿ ಅಂದ್ರೆ, ಪ್ರತಿ ಬುಧವಾರ ಹೆಸರು ಕಾಳ್ದಾನ ಕೊಡಿ. ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಡೈಲಿ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ, ಹೇಳೋಕ್ ಬರುತ್ತೆ ಅಂದ್ರೆ ಹೇಳ್ಕೊಳ್ಳಿ, ಇಲ್ಲಾಂದ್ರೆ ಕೇಳಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.